ದ ಮೋಸ್ಟ್ ಪವರ್ಫುಲ್ ವೇ ಆಫ್ ಸೆಲ್ಫ್ ಹೀಲಿಂಗ್. ಇದು ನಮ್ಗೆ ಅರ್ಥ ಆಗೋದು ಯಾವಾಗ ಗೊತ್ತಾ? ನಾವು ಜರ್ನಿ ಸ್ಟಾರ್ಟ್ ಮಾಡಿದಾಗ. ವೆಲ್ಕಮ್ ಟು ದ ಫಸ್ಟ್ ಎಪಿಸೋಡ್ ಆಫ್ ಉತ್ತರಾಖಂಡ್ ಸೀರೀಸ್, ಕಿಶು ಹಿಯರ್. ಯಾವುದೇ ಒಂದು ಡೆಸ್ಟಿನೇಷನ್ ರೀಚ್ ಆಗಬೇಕಾದ್ರೆ ಏನು ಮಾಡಬೇಕು? ಟ್ರಾವೆಲ್ ಮಾಡಬೇಕು. ಅದೇ ಮಾಡಿದ್ದು. ಉತ್ತರಾಖಂಡ್ ರೀಚ್ ಆಗೋಕ್ಕೆ ಹಲವಾರು ದಾರಿಗಳಿವೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿದ್ದು ಡೆಲ್ಲಿ ವಯ ಹರಿದ್ವಾರ್. हरि के चरणों का द्वार हरिद्वार और मोक्ष का द्वार भी ಹರಿದ್ವಾರ್. ಹರಿದ್ವಾರ್ ಫಸ್ಟ್ ರೀಚ್ ಆದಾಗ ನಮಗೆ ಕಾಣಿಸೋದು ಮಾ ಗಂಗಾ. ನೋಡೋದಷ್ಟೇ ಅಲ್ಲ, ಸ್ನಾನ ಮಾಡಿ ಪವಿತ್ರನಾದ ಕಿಶೋರ್. ಹರಿದ್ವಾರದಲ್ಲಿ ನಮಗೆ ನೋಡೋಕ್ಕೆ ಸುಮಾರು ಟೆಂಪಲ್ಸ್ ಇವೆ. ಫಸ್ಟ್ ಟೆಂಪಲ್ ನಾವು ವಿಸಿಟ್ ಮಾಡಿದ್ದು ಮಾನಸಾದೇವಿ ಟೆಂಪಲ್. ಟೆಂಪಲ್ಗೆ ಹೋಗೋದೇ ಒಂಥರ ಮಜಾ. ಯಾಕೆ ಗೊತ್ತಾ? ನೋಡ್ರಿ, ಈ ವ್ಯೂ ನೋಡ್ರಿ ಒಂದ್ಸಲ. ಈ ದೇವಸ್ಥಾನ ಲೊಕೇಟ್ ಆಗಿರೋದು ಶಿವಲಿಕ್ ಹಿಲ್ಸ್, ಆಲ್ಮೋಸ್ಟ್ 500 ಫೀಟ್ ಮೇಲೆ. ಸತಿಕುಂಡ್ ನೋಡೋಕ್ಕೆ ಟುಕ್ ರಿಕ್ಷಾದಲ್ಲಿ ಟಿಪ್ ಟಾಪ್ ಆಗಿ ಹೊರಟ್ವಿ. ಸತೀದೇವಿಯ ಸ್ಮರಣಾರ್ಥವಾಗಿ ನಿರ್ಮಿಸಿರುವ ಜಾಗ ಸತಿಕುಂಡ. ಸತೀದೇವಿಯು ತನ್ನ ದೇಹವನ್ನು ತ್ಯಜಿಸಿದ ನಂತರ ಅವಳ ದೇಹದ ಭಾಗಗಳು ಬಿದ್ದ ಸ್ಥಳದಲ್ಲಿ ಶಕ್ತಿಪೀಠಗಳು ಉಂಟಾದವು. ಅದರಲ್ಲಿ ಒಂದು ಪ್ರಮುಖ ಶಕ್ತಿಪೀಠ ಇದು. ಗಂಗಾ ಆರತಿ ನೋಡೋದೇ ಒಂದು ಅದೃಷ್ಟ ಅನ್ಬೇಕು. ಅದನ್ನು ಯಾರು ಮಿಸ್ ಮಾಡ್ತಾರೆ ಹೇಳಿ? ಹರಿದ್ವಾರದಲ್ಲಿ ಗಂಗಾ ಆರತಿ ಮುಖ್ಯವಾಗಿ ಆಗೋದು ಹರ್ಕಿಪೋರಿ ಮಾ ಗಂಗಾ ಘಾಟಲ್ಲಿ. ಗಂಗಾ ನದಿಯನ್ನು ಹಿಂದೂ ಧರ್ಮದಲ್ಲಿ ಪವಿತ್ರವೆಂದು ಭಾವಿಸ್ತಾರೆ. ಗಂಗಾ ಆರತಿಯು ಈ ನದಿಯ ಪವಿತ್ರತೆಯನ್ನು ಗೌರವಿಸುವ ಒಂದು ಮಾರ್ಗ ಅಂತ ಹೇಳ್ತಾರೆ. ಗಂಗಾ ಆರತಿ ಮುಖ್ಯವಾಗಿ ನಡೆಯುವುದು 3 ಜಾಗದಲ್ಲಿ. ಒಂದು ಹರಿದ್ವಾರ್, ವಾರಣಾಸಿ ಮತ್ತು ಋಷಿಕೇಶ್. ಈ ಹರಿದ್ವಾರದಲ್ಲಿ ಯಾವ ರೀತಿ ನಡೀತು, ಆ ಒಂದು ಸಣ್ಣ ತುಣುಕು ನಿಮ್ಮ ಮುಂದೆ.